ನನಗೆ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಮನೆ ಕನಸು ಚಾನಲ್. ಸೊ ನಾವಿವತ್ತು ಶಿವಗಂಗೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಗೈಸ್, ಹೋಗೋಣ. ನಿಮಗೂ ಶಿವಗಂಗೆ ಬೆಟ್ಟ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ನಮ್ಮ ಅಣ್ಣಂಗೆ ಇವತ್ತು ಕಾಲೇಜ್ ಇತ್ತು, ಸೊ ಅದಕ್ಕೆ ಬರ್ತಿಲ್ಲ. ನಮ್ಮ 2 ಜನ ಹತ್ರ ಹೋಗ್ತಾ ಇದ್ದೀವಿ ನನ್ನ ಸ್ಕೂಲ್. ಇದೇ ನೋಡಿ ಗೈಸ್, ಇವಾಗ ಇಂಪ್ಯಾಕ್ಟ್ ಇದೆ ದೇವಸ್ಥಾನದೊಳಗಡೆ. ಓಕೆ ಗೈಸ್, ಸೊ ಬನ್ನಿ ಹೋಗೋಣ. ಸೊ ಗೈಸ್, ನೀವು ನೆಲಮಂಗಲದಿಂದ ಬರೋದಾದರೆ ನಿಮಗೆ 28 ಕಿಲೋಮೀಟರ್ಸ್ ಆಗುತ್ತೆ ನೆಲಮಂಗಲದಿಂದ ಶಿವಗಂಗೆ ಬೆಟ್ಟದವರೆಗೂ. ಆಮೇಲೆ ಇಲ್ಲಿ ನೀವು ಬೆಂಗಳೂರಿಂದ ಬರೋದಾದರೆ ನಿಮಗೆ 51 ಕಿಲೋಮೀಟರ್ಸ್ ಆಗುತ್ತೆ. ಆಸಿಕ ಶ್ರೀ ದಕ್ಷಿಣ ಕಾಶಿ ಶಿವಮೂರ್ತಿ. ಸೊ ಬನ್ನಿ ಗೈಸ್ ದೇವಸ್ಥಾನಕ್ಕೆ. ಹಲೋ ಹಲೋ ಹಲೋ, ನೀನು ಸೇ ಹಲೋ ಹಲೋ. ಕೋತಿ ಕೋತಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ಸೊ ಗೈಸ್, ಇವಾಗ ಶಿವಗಂಗೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ನಿಮ್ಗೆ ಹಂಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ಶಿವಗಂಗೆ ಬೆಟ್ಟದ ಹಿಸ್ಟ್ರಿನ ಹೇಳೋಣ. ಸೊ ಗೈಸ್, ಹಿಸ್ಟ್ರಿ ನೀವು ಕೇಳಿ, ಚೆನ್ನಾಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ನಾವು ಹಿಸ್ಟ್ರಿನ ತುಂಬ ಕಷ್ಟಪಟ್ಟು ತಿಳ್ಕೊಂಡಿರೋದು. ಸೊ ಓಕೆ, ಹಿಸ್ಟ್ರಿ ತಿಳ್ಕೊಳ್ಳೋಣ ಬನ್ನಿ. ಸೊ ಗೈಸ್, ಶಿವಗಂಗೆ ಬೆಟ್ಟ ನಮಗೆ 4 ದಿಕ್ಕಿನಿಂದ ನೋಡಲು 4 ರೀತಿ ಕಾಣುತ್ತದೆ. ನೀವು ತುಮಕೂರಿಂದ ನೋಡಿದರೆ ಶಿವಲಿಂಗ ಥರ ಕಾಣುತ್ತೆ. ಆಮೇಲೆ ನೀವು ದಾಬಸ್ಪೇಟೆಯಿಂದ ನೋಡಿದರೆ ಗಣಪತಿ ಥರ ಕಾಣುತ್ತೆ. ಆಮೇಲೆ ನೀವು ಮಾಗಡಿಯಿಂದ ನೋಡಿದರೆ ಸರ್ಪದ ಆಕಾರ ಥರ ಕಾಣುತ್ತೆ. ಈಗ ನಾನು ನಿಮಗೆ ಫೋಟೋ ತೋರಿಸಿದ್ನಲ್ಲ, ಅದು ಹೊನ್ನಮ್ಮ ದೇವಿ ಅಂತ. ಅವ್ರನ್ನ ನಾವು ಪಾರ್ವತಿ ಅಂತಲೂ ಕರಿತೀವಿ ಆ ದೇವ್ರನ್ನ. ಸೊ ಗೈಸ್, ಅವ್ರ ಬಗ್ಗೆನೂ ತುಂಬಾ ಹಿಸ್ಟ್ರಿ ಇದೆ. ನಾವು ಮೇಲೆ ಹೋದಾಗ ನಿಮಗೆ ಅವ್ರ ಬಗ್ಗೆನೂ ತುಂಬ ಹಿಸ್ಟ್ರಿ ಹೇಳ್ತೀವಿ. ಸೊ ಇಲ್ಲಿರೋದಷ್ಟೇ ಮೇಲೆ ಹೊನ್ನಾದೇವಿ ಮತ್ತು ಶ್ರೀ ಗಂಗಾದೇಶ್ವರ. ಸೊ ಹೋಗ್ತಾ ನಾವು ಹೋಗಲಿಲ್ಲ, ಯಾಕಂದರೆ ಅಂದರೆ ಬಾಗಿಲು ತಗಲಿಲ್ಲ ದೇವಸ್ಥಾನದ್ದು. ಸೊ ಅದಕ್ಕೆ ಹೋಗಿರಲಿಲ್ಲ. ಆಮೇಲೆ ನಾವು ಮೇಲೆ ಹೋಗ್ತಾ ನಮಗೆ ಬಿಸಿಲಾಗ್ಬಿಡುತ್ತೆ ಅಂದ್ಬಿಟ್ಟು ಫಸ್ಟ್ ಮೇಲಿಂದ ಕೆಳಗೆ ಬರೋಣ ಅಂತ ಅಂದ್ಕೊಂಡು ಫಸ್ಟ್ ನಾವು ಮೇಲೆ ಹೋಗ್ತಾ ಇದ್ದೀವಿ. ಯಾಕಂದರೆ ಇನ್ನೂ ಬಾಗಿಲು ತೆಗ್ದಿರಲಿಲ್ಲ, ಹೋಗಿ ಏನು ಮಾಡೋಣ ಅಲ್ವಾ ಅಲ್ಲಿ. ಅದಕ್ಕೆ ಫಸ್ಟ್ ಮೇಲೆ ಮುಗಿಸ್ಕೊಂಬಂಬಿಟ್ರೆ ಅಷ್ಟೊತ್ತಿಗೆ ಬಾಗಿಲು ತೆಗೆದಿರುತ್ತೆ. ಆಮೇಲೆ ಬರಬೇಕಾದ್ರೆ ಬಂದ್ರಾಯ್ತು ಅಂದ್ಬಿಟ್ಟು ಇವು ಹೋದ್ವಿ. ಗಣೇಶನ ಗುಡಿ ಇದೆ. ಇದರ ಹೆಸರು ಹರಕೆಯ ಗಣಪತಿ ಅಂತ. ಅನ್ನದಾಸೋಹ ನಿಲಯ ಇನ್ನೂ ತೆಗ್ದಿಲ್ಲ, ತೆಗೆದಿದ್ರೆ ಬಿಡ್ತೀವಿ. ಇಲ್ಲಿ ನೀವು ರೈಟ್ ಸೈಡಲ್ಲಿ ನೋಡ್ತಿದ್ದಲ್ಲ, ಅದು ಶ್ರೀ ಆರುಮುಖ ಸುಬ್ರಹ್ಮಣ್ಯಂ ಸ್ವಾಮಿ ದೇವಾಲಯ. 6 ಮುಖ ಇರೋ ಒಂದು ಸುಬ್ರಹ್ಮಣ್ಯ ದೇವರು ಅಂತ. ಸೊ ಅಲ್ಲಿ ಯಾವುದೂ ತೆಗ್ದಿರಲಿಲ್ಲ. ಸೊ ನಾವು ಅದಕ್ಕೆ ಹೋಗಲಿಲ್ಲ. ಮೇಲೆ ಮುಗಿಸ್ಕೊಂಬರೋಷ್ಟೊತ್ತಿಗೆಲ್ಲ ತೆಗ್ದಿರುತ್ತೆ ಅಂದ್ಬಿಟ್ಟು ಫಸ್ಟ್ ಮೇಲೆ ಹೊರಟ್ರಿ. ಈ ಕಡೆ ಇರೋದು ದೇವಸ್ಥಾನಕ್ಕೆ ದಾರಿ. ನೀವು ಸ್ಟ್ರೈಟ್ ನೋಡ್ತಿದ್ದೀರಲ್ಲ, ಅದು ದೇವಾಲಯಕ್ಕೆ ದಾರಿ. ಈ ಕಡೆ ನೋಡ್ತಿರೋ ನೀವು ಬೆಟ್ಟಕ್ಕೆ ದಾರಿ. ಅಂದರೆ ಫಸ್ಟು ನಾವು ಆ ಕಡೆಯಿಂದ ಹೋಗ್ಬೋದಿತ್ತಂತೆ. ಲೈಕ್ ಅಂದರೆ ಇವಾಗ ಮುಚ್ಚಿದ್ದಾರೆ ಅದನ್ನು, ನೈಟ್ ಹೊತ್ತು ಹೋಗ್ತಾರೆ ಅಂತ ಏನೋ ಹಂಗೆ ಹೇಳ್ತಾರೆ. ಸೊ ಗೈಸ್, ಇಲ್ಲಿ ನೀವು ನೋಡ್ಬೋದು, ಇಲ್ಲೂ ಲೈಕ್ ಅಂದರೆ ಬ್ಲಾಕ್ಸ್ ಥರ ಇತ್ತು. ಸೊ ಅಷ್ಟು ಕರೆಕ್ಟಾಗಿ ನನಗೂ ಗೊತ್ತಿಲ್ಲ ಇಲ್ಲಿ ಏನಿದೆ ಅಂತ. ಬಟ್ ಇಲ್ಲಿನ ಶಿಲ್ಪಕಲೆಗಳು ಏನೋ ಒಂಥರ ಡಿಫ್ರೆಂಟ್, ನಮಗೆ ಏನೋ ಹೇಳ್ತಿದ್ದಾವೆ ಅಂತ ಅರ್ಥ. ಒಂದೊಂದು ಕಡೆ ನೀವು ದೇವ್ರದ್ದು ಶಿಲ್ಪಕಲೆ ನೋಡ್ಬೋದು.
ಆಮೇಲೆ ಆನೆ, ಸಿಂಹ ಅಂದರೆ ಆಗಿನ ಕಾಲದಲ್ಲಿ, ಇವಾಗ ಲಯನ್ ಆಗಿದೆ, ಆವಾಗ ಲಿಯೋ ಇತ್ತು. ಲಿಯೋನ ನಾವು ಆವಾಗ ಲಿಯೋ ಇವಾಗ ಎಕ್ಸ್ಟಿಂಕ್ಟ್ ಆಗಿದೆ, ಸೊ ಅದಕ್ಕೆ ಇವಾಗ ಸಿಂಹ ಅಂದರೆ ಲಯನ್ ಅಂತ ಹೇಳ್ತೀವಿ ನಾವು. ಇದು ಎಲ್ಲ ಸರ್ಪದ ದೇವಸ್ಥಾನ. ನೋಡಿ ಗೈಸ್, ನೀವು ಮೇಲೆಲ್ಲ ನೋಡ್ಬೋದು ಆ ಶಿಲ್ಪಕಲೆಗಳನ್ನ. ಎಷ್ಟು ಚೆನ್ನಾಗಿ ಆವಾಗೇ ಅದು ಹೆಂಗೆ ಕೆತ್ತುತ್ತಿದ್ರು. ನಮ್ಗೆ ಇವಾಗ ಮಿಷಿನಲ್ಲೂ ಹಂಗೆ ಮಾಡೋಕ್ಕಾಗಲ್ಲ, ಇವಾಗೂ ಕೆತ್ತುತ್ತಾರೆ, ಬಟ್ ಆವಾಗಲೇ ಅಂತ ನಾಲೆಜ್. ಈ ಕಡೆ ನೀವು ನೋಡ್ತಿದ್ದೀರಲ್ಲ, ಅಲ್ಲಿ ಸಿಂಹ ಥರ ಕೂತಿರೋದು, ಅದನ್ನು ನಾವು ಅದೇ ಹೇಳಿದ್ನಲ್ಲ ನಾನು, ಲಿಯೋ ಅಂತ ಹೇಳ್ತೀವಿ. ಸೊ ಅದು ಇದನ್ನೆಲ್ಲ ಅದು ಹೆಂಗೆ ಮಾಡ್ತಿದ್ದೋ, ಅದು ಹೆಂಗೆ ಶಿಲ್ಪಕಲೆಯನ್ನು ಮಾಡ್ತಿರೋ ಗೊತ್ತಿಲ್ಲ. ಸೊ ಇದು ಒಳ್ಕಲ್ಲು. ಆವಾಗೆಲ್ಲ ಚಟ್ನಿ ಅದು ಇದು ಖಾರ ಎಲ್ಲ ರುಬ್ಕೊಳ್ಳೋಕ್ಕೆ ಅಂದರೆ ಎಲ್ಲ ರುಬ್ಕೋತಿದ್ರು ಕೈಯಲ್ಲೇ. ಇಲ್ಲಿಂದ ಟಾಪ್ ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಅಂದರೆ ಅವಾಗೆಲ್ಲ ಅನಿಸುತ್ತೆ ಬರೀ ಮರ ಫಾರೆಸ್ಟ್ ಥರ ಕಾಣ್ತಿತ್ತು ಅಂತ, ಬಟ್ ಇವಾಗೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಥರ ಆಗ್ಬಿಟ್ಟಿದೆ. ಇನ್ನು ಈ ದೇವಸ್ಥಾನ ನೀವು ನೋಡ್ಬೋದು. ಇಲ್ಲಿ ಕೋಟೆ, ಮೇಲ್ಕೋಟೆ ಥರ, ಫುಲ್ ಕೋಟೆ ಥರನೇ ಮಾಡಿದ್ದಾರೆ. ಸೊ ಇವಾಗಿನ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಯಿತು. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ. ನೋಡಿ, ಈ ದಾರಿನೂ ಇತ್ತು, ಬೆಟ್ಟಕ್ಕೆ ಹೋಗೋ ದಾರಿ ಇದು. ಇವಾಗೆಲ್ಲ ಮುಚ್ಚಿಬಿಟ್ಟಿದ್ದಾರೆ. ನೋಡಿ ಟಾಪ್ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಮನೆಗಳೇ ಇದ್ದಾವೆ ಜಾಸ್ತಿ. ಆಮೇಲೆ ನಾವು ಜಾಸ್ತಿ ಬಿಸಿಲಾಗುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಕುತ್ಕೊಂಡು ಆಮೇಲೆ ಹತ್ತಕ್ಕೆ ಶುರು ಮಾಡಿದ್ವಿ. ಆಮೇಲೆ ಇಲ್ಲಿ ನೋಡ್ತಿದ್ದೀರಲ್ಲ ಈ ಬೆಟ್ಟ, ಅಲ್ಲಿ ಒಳಗಡೆ ಅಂದರೆ ಅಲ್ಲಿ ನೀರು ಸ್ಟೋರ್ ಆಗ್ತಿತ್ತಂತೆ. ಇಲ್ಲಿ ನೀವು ಕೆಳಗಡೆ ನೋಡ್ತಿದ್ದೀರಲ್ಲ, ಅಲ್ಲಿ ನೀರು ಸ್ಟೋರ್ ಆಗ್ತಿತ್ತಂತೆ. ಲೈಕ್ ಆಗಿನ ಕಾಲದೆಲ್ಲ ನಂಬಿಕೆ ಇವು. ಅಲ್ಲಿ ನೀರು ಸ್ಟೋರ್ ಆಗ್ಬೇಕಾದ್ರೆ ಇವರು ಯೂಸ್ ಮಾಡ್ಕೊತಿದ್ರು ಮಳೆಗಾಲದಲ್ಲಿ. ಇಲ್ಲಿನ ಹಿಸ್ಟ್ರಿ ಅಂತೂ ಗೈಸ್ ತುಂಬ ಲೈಕ್ ನಾವು ರಿಯಲ್ ನೋಡೋದೇ ಬೇರೆ, ಅಲ್ಲಾಗೋದೇ ಬೇರೆ. ಈ ದೇವಸ್ಥಾನದಲ್ಲಿ ಸೈಂಟಿಫಿಕ್ ರೀಸನ್ನು ಅಂದರೆ ಇಲ್ಲಿ ತುಂಬ ಸೈಂಟಿಸ್ಟ್ ಏನು ಹೇಳ್ತಾರೆ, ನಾವು ಇಲ್ಲಿರೋ ಸೈಂಟಿಫಿಕ್ ರೀಸನ್ನೇ ಕಂಡುಹಿಡಿಯೋಕ್ಕಾಗ್ತಿಲ್ಲ. ಅಂದರೆ ಅವ್ರ ಕೈಲೂ ಕಂಡುಹಿಡಿಯೋಕ್ಕಾಗ್ತಿಲ್ವಂತೆ, ಅಷ್ಟು ಕಷ್ಟ ಈ ದೇವಸ್ಥಾನದಲ್ಲಿ, ಅಷ್ಟು ಸೀಕ್ರೆಟ್ಸ್ ರಹಸ್ಯಗಳು ಇದೆ ಅಂತ. ಹಂಗೂ ಒಂದೊಂದು ಕಂಡುಹಿಡ್ದಿದ್ದಾರೆ. ಬಟ್ ಇನ್ನೂ ಕಂಡುಹಿಡಿಯಬೇಕು. ಸೊ ನಾವು ದೇವಸ್ಥಾನದಲ್ಲಿ ಹಂಗೆ ಹೇಳೋಕ್ಕಾಗಲ್ಲ, ಹೆಂಗಿರೋದು ಹೆಂಗೂ ಚೇಂಜ್ ಆಗುತ್ತೆ. ಹೋಗಬೇಕಾದ್ರೆ ನಮಗಲ್ಲಿ ಕಲ್ಲಂಗಡಿ ಹಣ್ಣು ಕಾಣಿಸ್ತು. ಸೊ ಕಲ್ಲಂಗಡಿ ಹಣ್ಣು ಕಂಡಿದ ತಕ್ಷಣ ನನಗೆ ತುಂಬ ಫೇವ್ರೇಟ್ ಅಲ್ಲ. ಸೊ ಅದಕ್ಕೆ ನಾನು ಕೇಳಿದೆ ಅಪ್ಪನೂ ಬೇಕಂತಿದ್ರು. ಯಾಕಂದರೆ ನಮ್ಗೆ ಫುಲ್ಲು ಸುಸ್ತಾಗಿತ್ತು, ಬೆಳಗ್ಗೆನೂ ಏನೂ ತಿಂದಿರಲಿಲ್ವಲ್ಲ. ಸೊ ಅದಕ್ಕೆ ಹೋಗ್ತಾಯಿದ್ವಿ. ನೋಡಿ ನಾವು ಅಪ್ಪನ ಸ್ಟೈಲು ಹೇಗೆ ಹತ್ತುತ್ತಿದ್ದಾರೆ ಅಂತ. ಹೋದ್ವಿ ಕಲ್ಲಂಗಡಿ ಹಣ್ಣು ತಿನ್ನೋಕ್ಕಂತ. ಸೊ ಗೈಸ್ ಬಂದ್ವಿ, ಇಲ್ಲಿ ಸುಸ್ತಾಯಿತು ಅಂತ ನಾವು ತಿಂತೀವಿ. ಬೆಳಗ್ಗೆ ಏನೂ ತಿಂದಿಲ್ಲ, ಸೊ ಅದಕ್ಕೆ ಒಂದೊಂದು ಕಲ್ಲಂಗಡಿ ತಿನ್ಕೊಂಡು ಹೋಗ್ತೀವಿ. ನಾನು ಕಲ್ಲಂಗಡಿ ಹಣ್ಣು ತಿನ್ನಬೇಕಾದ್ರೂ ನಮ್ಮ ವಿಡಿಯೋ ಮಾಡ್ತಿದ್ರು. ಸೊ ಮತ್ತೆ ನಾವು ನಮ್ಮ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ಅಲ್ಲಿ ಶೂಸ್ ಹಾಕ್ಕೊಂಡು ಹತ್ತಿತ್ತಿದ್ರು. ನಾವು ಹಂಗೆ ಚಪ್ಪಲಿ ಏನೂ ಹಾಕ್ಕೊಂಡಿಲ್ಲ, ಹಂಗೆ ಬರೀ ಕಾಲಲ್ಲಿ ಹತ್ತಿದ್ವಿ. ಯಾಕಂದರೆ ಅಲ್ಲಿ ತುಂಬ ಮುಳ್ಳು ಇದೆ. ಅವ್ರು ಹಾಕ್ಕೊಳ್ಳೋದು ಓಕೆ, ಬಟ್ ತುಂಬ ಮುಳ್ಳಿದೆ ಅಲ್ಲಿ, ಹಂಗಂದರೆ ಓಡಾಡೋಕ್ಕಾಗಲ್ಲ ಬರೀ ಕಾಲಲ್ಲಿ. ಸೊ ಇವಾಗ ಮುಂದೆ ಹೋಗ್ತಾ ಇದ್ದೀವಿ. ಫುಲ್ಲು ಮುಳ್ಳು ಅಂದರೆ ಕಲ್ಲು ಮೇಲೆ ನೋಡ್ಕೊಂಡು ಓಡಾಡಬೇಕು. ಮಾಮ್ ಸೂಪರ್.
ಮತ್ತೆ ಹೋಗ್ಬೇಕಾದ್ರೇ ಅಲ್ಲಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ನಾವು ಹೋಗ್ತಾ ಇದ್ವಿ. ಬಾಂಡ್ಲಿ ತಲೆಲ್ಲ ಒಣ ಸೊ ನೆಕ್ಸ್ಟ್ ಗಾಯ್ಸ್ ನಾವು ಒಳ್ಕಲ್ ತೀರ್ಥ ದೇವಸ್ಥಾನ ಹತ್ರ ಬಂದ್ವಿ. ಸೊ ನೀವು ಒಳಗಡೆ ನೋಡ್ಬೋದು ಒಳ್ಕಲ್ ತೀರ್ಥ ದೇವಸ್ಥಾನನ. ಸೊ ಬನ್ನಿ ಹೊರಗಡೆ ಹೋಗೋಣ. ಇಲ್ಲೂ ಅಷ್ಟೇ, ಇಲ್ಲಿ ಒಳ್ಕಲ್ ತೀರ್ಥದಲ್ಲಿ ದೇವಸ್ಥಾನದಲ್ಲಿ ಈ ಒಳ್ಕಲ್ ತೀರ್ಥ ಅಂತ ಸಿಗುತ್ತೆ. ಅಲ್ಲಿ ನಾವು ಕೈ ಹಾಕಿದಾಗ ನಮಗೇನಾದರೂ ನೀರು ಸಿಕ್ಕಿದ್ರೆ ನಾವೇನೋ ಅಂದ್ಕೊಂಡಲ್ಲಿ ಹಾಕ್ಬೇಕು ನೀರನ್ನ, ನಮ್ಮ ವಿಷ್ಣ ಅಂದ್ಕೊಳ್ಬೇಕು. ಸೊ ಅವಾಗ ನಾವಲ್ಲೇನೋ ಅವಾಗ ನಮಗೇನೋ ನೀರು ಸಿಕ್ಕಿದ್ರೆ ಅದು ಸಿಗುತ್ತೆ. ಕೆಲವ್ರಿಗೆ ಸಿಗುತ್ತೆ, ಕೆಲವ್ರಿಗೆ ಸಿಗಲ್ಲ. ಫುಲ್ಲು ಬೆಂಡ್ ಮಾಡು, ಅವಾಗ ಸಿಗುತ್ತೆ. ನೀನು ಫುಲ್ಲು ಕೂತ್ಕೊಂಡ್ಬಿಟ್ಟು ಒಳಗಡೆ ಕೈ ಇದು ಮಾಡು, ಅವಾಗ ಸಿಗುತ್ತೆ. ಅದು ನೀವು ಒಂದ್ಸಲ ಟ್ರೈ ಮಾಡಿ. ನಮ್ಮ ಅಪ್ಪಂಗೂ ಸಿಕ್ತು ನೀರು. ಅಲ್ಲಿ ಗೈಸ್ ನೀರು ಮೇಲಿರೋಂಗೆ ಕಾಣುತ್ತೆ, ಬಟ್ ಅಲ್ಲಿ ನಾವು ಯಾವಾಗ ಒಳಗಡೆ ಕೈ ಹಾಕ್ತೀವಲ್ಲ ಆವಾಗ ನಮಗೆ ನೀರು ಸಿಗೋದೇ ಇಲ್ಲ. ಕೆಲವರಿಗೆ ಒಬ್ಬೊಬ್ರಿಗೆ ಸಿಗುತ್ತೆ, ಬಟ್ ಕೆಲವರಿಗಂತೂ ಸಿಗೋದೇ ಇಲ್ಲ. ಟಚ್ ಆದಂಗೆ ಇದ್ಬಿಟ್ಟಿದ್ದು ನೀರು, ಕೈಗೇನು ಸಿಗಲಿಲ್ಲ, ಜಸ್ಟ್ ನೀರು ಟಚ್ ಆಯ್ತು ಅಷ್ಟೇ. ನೋಡಿ ಗೈಸ್, ನೀವು ಮೇಲೆ ಇದ್ದಂಗೆ ಇರುತ್ತೆ, ಬಟ್ ನೀವು ಸಿಗೋದೇ ಇಲ್ಲ. ಆಮೇಲೆ ಇಲ್ಲೆಲ್ಲ ಬಕ್ಕೊಂಡು ಬರಬೇಕಿತ್ತು, ಇಲ್ಲ ತಲೆ ಹೊಡ್ಕೊಂಡ್ಬಿಡ್ತಿದ್ವಿ. ಇಲ್ಲಿ ಈ ಕಡೆ ಇರೋ ದೇವಸ್ಥಾನ ಇದು ಗಣೇಶನ ದೇವಸ್ಥಾನ. ಆಮೇಲೆ ಇಲ್ಲಿ ರೇಣುಕಾ ಸ್ವಾಮಿ ದೇವಸ್ಥಾನ ಇದು. ಆ ಕಡೆ ಇರೋದು ಆಂಜನೇಯ ದೇವಸ್ಥಾನ. ಆ ಕಡೆ ವಿಡಿಯೋ ಅದಕ್ಕೆ ದೇವ್ರನ್ನ ನಾವು ತೋರ್ಸೋದಕ್ಕಾಗಲಿಲ್ಲ, ಬೇಡವಾ ಅಂತ ಇನ್ನೂ ಯೋಚನೆ ಮಾಡ್ತಾ ಇದ್ದೀವಿ. ನಾವು ಆಚೆ ಬಂದು ಒಳ್ಕಲ್ ತೀರ್ಥ ಅಂತೂ ಆಯಿತು, ಇಲ್ಲೇ ಸುಸ್ತಾಗ್ಬಿಟ್ಟಿದೆ. ನೋಡೋಣ, ಇನ್ನೂ ಯೋಚನೆ ಮಾಡ್ತೀವಿ. ಒಳ್ಕಲ್ ತೀರ್ಥ ಆಯಿತು, ಈಗ ನಂದಿ ಹತ್ರ. ಈಗ ಒಳ್ಕಲ್ ತೀರ್ಥ ಹೋಗಿ ಬಂದಿದ್ದೀವಿ. ಮೇಲ್ಗಡೆ ನಂದಿ ಸುತ್ತೋ ನದಿ ತಕ ಹೋಗ್ಬೇಕು. ನಮ್ಮ ಮನೆಯವ್ರು ಸುಸ್ತಾಗಿದ್ದಾರೆ, ನೋಡೋಣ ಟ್ರೈ ಮಾಡ್ತಾರೆ. ನಮಗೂ ನಮ್ಮ ಅಪ್ಪಂಗೆ ಹೋಗ್ಬೇಕು ಅನಿಸ್ತಾ ಇದ್ದಾರೆ, ನಮ್ಮಮ್ಮ ಆಗಲ್ಲ ಅಂತಾರೆ. ಸೊ ಕರ್ಕೊಂಡು ಹೋಗೋಣ, ಟ್ರೈ ಮಾಡೋಣ ಸ್ವಲ್ಪ. ನಮ್ಮ ಆಂಟಿ ಆಗಲ್ಲ ನೋಡೋಣ. ನೋಡಿ ಇವಳು ಹಿಂಗೆ ತಿನ್ನೋದು, ಮನೇಲೂ ಅಷ್ಟೇ ಈ ಥರನೇ ತಿನ್ನೋದು. ನೋಡಿ 2 ಕೈಲು ಇಟ್ಕೊಂಡ್ಬಿಡ್ತಾಳೆ, ಗುಬ್ಬು ಗುಬ್ಬು ಅಂತ ತಿಂತಾ ಇರ್ತಾಳೆ. ನೋಡಿ 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 ಸ್ಟೈಲ್ ನೋಡಿ ತಿನ್ನೋದು. ನೋಡಿದ್ರಾ, ಹಿಂಗೆ ಮನೇಲೂ ಇದೇ ಥರ ಕೆಲಸ ಇರೋದು. ಸೊ ಗೈಸ್, ನಮ್ಮಮ್ಮ ಆಗಲ್ಲ ಅಂತವ್ರೆ, ಅದಕ್ಕೆ ಇನ್ನೇನು ಇಲ್ಲೇ ಮುಗೀತಲ್ವ, ಹೋಗೋರಿದ್ರೆ ಹೋಗ್ಬೋದು. ನಮ್ಮಮ್ಮ ಹೋಗಲ್ಲ ಅಂತವ್ರೆ, ಬೇಡ ಅಂತವ್ರೆ. ಸೊ ಅದಕ್ಕೆ ಅಷ್ಟೇ ಕೆಳಗಡೆ ಇದ್ದೀವಿ ಇವಾಗ. ಅಮ್ಮ ಬೇಡ ಅಂದ್ರಂತೂ ನಾವು ಬಂದ್ವಿ. ಇನ್ನೇನು ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೆ ಅಲ್ಲಿ ತುಂಬ ಗೈಸ್ ಫುಲ್ಲು ಕ್ಯಾಕ್ಟಸ್ ಗಿಡನೇ, ಅದು ಹೆಂಗೆ ಕ್ಯಾಕ್ಟಸ್ ಗಿಡನೇ ಫುಲ್ಲು ಇತ್ತು. ಯಾವಾಗ ಹೋಗ್ತಿರುತ್ತೆ, ಸಿಗೋದು ಸಿಗುತ್ತೆ, ಸಿಗದೇ ಇದ್ದವ್ರಿಗಿಲ್ಲ. ಮೂವಿಂಗ್ ಆಗ್ತಾ ಇರ್ತದೆ, ವಾಟರ್ ಮೂವಿಂಗ್ ಆಗ್ತಿರುತ್ತೆ. ಉಗಮ ಸ್ಥಾನ ಇದೆ, ಕುಮತುತಿ ಉಗಮ ಸ್ಥಾನ. ಇವು ಸುಮಾರು 2-3 ನದಿ ಹುಟ್ಟಿರ್ತವೆ ಇಲ್ಲಿ.
ಹಾಂ ಇನ್ನೊಂದು ಸ್ವಲ್ಪ ದೂರ ಹತ್ತು ನಿಮಿಷ ರೀಚ್ ಆಗೋತೀರಾ. ಅಷ್ಟೇ. ಮ್ಯಾಲ್ಕ್ ಹೋಗೋದು ಭಾಳ ಕಷ್ಟ ಇದೆ. ನಂದಿ ಹತ್ರ ಕಷ್ಟ. ಇಲ್ಲ ಇಲ್ಲ ನಾವು ಒಳ್ಕೊಳ್ತಿತ್ತ. ಹಾಂ ಸೊ ಗೈಸ್ ಇಲ್ಲಿ ನೋಡ್ತಿದ್ದೀರಲ್ಲ ತಾತ ಅವರು ಕಲ್ಲಂಗಡಿ ಹಣ್ಣು ಮತ್ತು ಬಿಂದಿಗೆ ಎಲ್ಲ ಎತ್ಕೊಂಡು ಹೋಗ್ತಿದ್ರಲ್ಲ, ತುಂಬ ಕಷ್ಟ ಅವ್ರ ಲೈಫ್ ಅಂತೂ ನೀವು ನೋಡ್ಬೋದು. ಬರ್ತಾ ಇದ್ದೀನಿ. ಯಾಕಂದರೆ ಅಲ್ಲಿ ಮಾರ್ತಿರ್ತಾರಲ್ಲ ಅವ್ರಿಗೆ ಇವರೇ ಸಪ್ಲೈ ತೊಗೊಂಡು ಹೋಗೋದು. ಬರೀ 300 ರುಪೀಸ್ ಕೊಡ್ತಾರೆ, ಸಿಲಿಂಡರ್ 600 ರುಪೀಸಿನೂ ಕೊಡ್ತಾರೆ. ಸೊ ಗೈಸ್ ಅಷ್ಟರಲ್ಲಿ ಇವರು ಅವ್ರ ಜೀವನೇ ತ್ಯಾಗ ಇಟ್ಟು ಅಷ್ಟು ವಯಸ್ಸಾಗಿರೋರು ಮಾಡ್ತಾರಲ್ಲ, ಅದಕ್ಕೆ ಅವ್ರು ಹ್ಯಾಟ್ಸ್ ಆಫ್. ಯಾ ನೆಕ್ಸ್ಟ್ ನಮ್ಮ ಅಪ್ಪ ಅಮ್ಮ ಕಿಡ್ಲಾಡ್ತಿದ್ರು. ಕೆಳಗಡೆ ಇಳಿತಾ ಇದ್ದಿದ್ದು ಗೈಸ್, ಬಿಸಿಲು ಜಾಸ್ತಿ ಆಗೋಯ್ತು. ಅದು ಬೆಳಿಗ್ಗೆ ಇನ್ನ ಬೇಕಿದ್ರೆ ಮಕ್ಕಳೇ ನೆಲಕ್ಕೂ ಬಂದ್ಬಿಡೋದು. ವೀಟ್ ಆಗ್ತದೆ. ಎಷ್ಟೊಂದು ಕಡೆ ನೀವು ಇಲ್ಲಿನ ಟಾಪ್ ವ್ಯೂ ನೋಡ್ಬೋದು. ಬರೀ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾನೇ ಆಗ್ಬಿಟ್ಟಿದೆ. ಇಲ್ಲ ಅಷ್ಟೇ, ಇಲ್ಲೋ ಒಂದೊಂದು ಕಡೆ ನಾವು ಮರಗಳು ನೋಡ್ಬೋದು. ಮಾದ ಮಾದ ಮತ್ತೆ ಕೆಳಗಡೆ ಬರ್ತಾ ಇದ್ವಿ, ಅವಾಗಲೇ ಎಲ್ಲ ತೋರಿಸಿದ್ನಲ್ಲ. ಸೊ ಇಲ್ಲೇ ಇರೋದು ಗವಿಗಂಗಾಧೇಶ್ವರ. ಗವಿಗಂಗಾಧೇಶ್ವರ ಅಂದರೆ ಶಿವ ಅಂತಲೇ ಅರ್ಥ. ಮತ್ತು ಅವಾಗಲೇ ನಾನು ಹೇಳಿದ್ನಲ್ಲ ಹೊನ್ನಮ್ಮ ದೇವಿ, ಅವ್ರ ಹೆಸರು, ಆ ದೇವ್ರ ಹೆಸರು ಪಾರ್ವತಿ ಅಂತ. ಅದು ಹೆಣ್ಣು ದೇವರು ಪಾರ್ವತಿ. ಹೊಡಿತಾ ಇದ್ದಾರೆ. ಇವೆಲ್ಲದು ಹೆಂಗೆ ಕಿತ್ತನೆ ಮಾಡ್ತಾರೋ, ಏನು ಮಾಡಿದ್ರು ಅದು ಅವ್ರಿಗೆ ಗೊತ್ತಾಗಬೇಕು. ನೀನೇನೆಲ್ಲ ನೀರಿದು ಅವಾಗಿನವ್ರು ಎಷ್ಟು ಇಂಟೆಲಿಜೆಂಟ್ ಇದ್ರು ನೋಡಿ. ನಾವು ಇವಾಗ ಮಿಷಿನ್ಸ್ ಇಟ್ಕೊಂಡೆ ಹಿಂಗೆ ಮಾಡ್ತೀವಿ. ಅವಾಗಿನವ್ರು ಎಷ್ಟು ಇಂಟೆಲಿಜೆಂಟ್ ಇದ್ರು. ಆಮೇಲೆ ನೀವು ನೋಡ್ತಿದ್ದೀರಲ್ಲ ನೀರು, ಅದು ದೇವ್ರ ಅಭಿಷೇಕ ಮಾಡಿದ್ದು ನೀರದು. ಸೊ ಅಲ್ಲಿಂದ ದೇವ್ರ ಅಭಿಷೇಕ ಮಾಡ್ತಿರಲ್ಲ ಅಲ್ಲಿಂದ, ಅಂದರೆ ಇಲ್ಲಿ ಇವಾಗ ಗವಿಗಂಗಾಧರೇಶ್ವರ ಅಂದರೆ ಇವಾಗ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ದೇವಸ್ಥಾನ, ಅಲ್ಲಿ ಇರೋದು ಎಂಟ್ರಿ ಇಲ್ಲ. ಸೊ ಇವಾಗ ಈ ಕಡೆಯಿಂದ ಇದೇ ಗವಿಗಂಗಾಧೇಶ್ವರ ದೇವಸ್ಥಾನ. ಗವಿಗಂಗಾಧೇಶ್ವರ ಅಂದರೆ ಗವಿ ಅಂದರೆ ಒಳಗಿರೋ ದೇವಸ್ಥಾನ, ಅಂದರೆ ಗುಹೆ ಒಳಗಡೆ ಇರೋ ದೇವಸ್ಥಾನ. ಗಂಗಾಧರೇಶ್ವರ ಅಂದರೆ ಶಿವಂಗೆ ಎಷ್ಟೊಂದು ಹೆಸರು. ಸೊ ಆವಾಗಲೇ ನಾನು ನಿಮ್ಗೆ ತೋರಿಸಿದ್ನಲ್ಲ ಸ್ಟಾರ್ಟಿಂಗಲ್ಲಿ ಇವೆಲ್ಲ ಬ್ಲಾಕ್ಸ್. ಫುಲ್ಲು ಬಿಸಿಲಾಗ್ಬಿಟ್ಟಿತ್ತು ಅವಾಗಂತೂ. ಎಷ್ಟು ಬಿಸಿಲಂದರೆ ನಮ್ಮ ಕೈ ಓಡಾಡೋಕ್ಕೆ ಆಗ್ತಿರ್ಲಿಲ್ಲ. ಫುಲ್ಲು ಬಿಸಿಲು. ನಾವಂತೂ ಅಯ್ಯೋ ಅದಕ್ಕೆ ಮೇಲೆ ಹೋಗಲಿಲ್ಲ ಗೈಸ್. ಇಲ್ಲಿ ತಣ್ಣಗಿದ್ರೆ ಹೋಗ್ಬಿಡ್ಬೋದಿತ್ತು. ಆಮೇಲೆ ಅಲ್ಲಿ ಶೀಟ್ ಇಲ್ಲ. ನೀವು ರೇವಣಸಿದ್ದೇಶ್ವರ ಬೆಟ್ಟ ದೇವಸ್ಥಾನ ನೋಡಿದಿದ್ರೆ ಅಲ್ಲಿ ಶೀಟ್ ಇರುತ್ತೆ. ಸೊ ಅಲ್ಲಿ ಅಷ್ಟೊಂದು ಬಿಸಿಲು ನಮಗೆ ತಾಕಲ್ಲ. ಇಲ್ಲಿ ಶೀಟ್ ಬೇರೆ ಇಲ್ವಲ್ಲ, ಅದಕ್ಕೆ ಕಾಲು ತೊಳ್ಕೊಬಾರ್ದು. ಅಂದರೆ ನಮ್ಮ ಮನೇಲಿ ಇದೆ ಸ್ವಲ್ಪ ಕಾಲು ತಣ್ಣಗಾಗಲಿ ಅಂತ ಮೇಲೆ ಸ್ವಲ್ಪ ಕಾಲ ಮೇಲೆ ನೀರು ಹಾಕ್ಕೊಂಡು ಅಲ್ಲಿ ಕೋತಿ ನೋಡ್ತಿತ್ತು. ಸೊ ಅದಕ್ಕೆ ಕೋತಿಗೆ ಹಾಯ್ ಅಂದ್ವಿ. ಇದೇ ಗವಿಗಂಗಾಧರೇಶ್ವರ ದೇವಾಲಯ. ಸೊ ಗೈಸ್ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿ ಪ್ರಾವಿಟ್ ಇದೆ. ಆಮೇಲೆ ಇಲ್ಲಿನ ವಿಶೇಷತೆ ಏನು ಗೊತ್ತಾ ಗೈಸ್, ಇಲ್ಲಿ ನೀವು ಇದು ಆರುಮುಖ ದೇವಸ್ಥಾನ. ಸೊ ನಾನು ಹೇಳ್ತೀನಿ ಇಲ್ಲಿನ ವಿಶೇಷತೆ ಏನು ಅಂತ. ಸೊ ಫಸ್ಟ್ ಹೇಳಿದ್ರೆ ಮಜಾ ಇರಲ್ಲ. ಅಲ್ಲಿ ನಡಿಬೇಕಾದ್ರೆ ಹೇಳ್ತೀನಿ. ಅಮ್ಮ ಇಲ್ಲಿ ಅಭಿಷೇಕಕ್ಕೆ ಸಹಿತ ಕೊಟ್ಟಿದ್ದರು, ಅಂದರೆ ಪಂಚಾಮೃತ ಅಭಿಷೇಕ. ಇಲ್ಲಿ ಒಂದೊಂದು ಪೂಜೆಗೂ ಒಂದೊಂದು ರೇಟು. ಪಂಚಾಮೃತ ನಾವು ಮಾಡಿಸಿದ್ವಿ 200 ರುಪೀಸು. ಸೊ ಅಲ್ಲಿ ಅವಾಗ ಪ್ರಸಾದ ಕೊಡ್ತಾರೆ. ಆರುಮುಖ ಸುಬ್ರಹ್ಮಣ್ಯಂ ಸ್ವಾಮಿ ಇದು. ನಿಮಗೆ ಇಲ್ಲಿ ಕೆಳಗಡೆ ನಾನು ಹೇಳಿದ್ನಲ್ಲ ಅದೇ ದೇವಾಲಯ. ಇಲ್ಲೂ ಅಷ್ಟೇ ಗೈಸ್, ನೀವೊಂದು ರಹಸ್ಯ ನೋಡ್ಬೋದು. ಇದೇ ಕೆಂಪೇಗೌಡನ ಖಜಾನೆ. ಕೆಂಪೇಗೌಡ ಕಾಲದಲ್ಲಿ ಇದ್ದಿದ್ದ ಒಂದು ಖಜಾನೆ ಇದು. ಸೊ ಇವೇ ನಮ್ಮ ಪ್ರೂಫು, ಅಂದರೆ ಲೈಕ್ ಇವೇ ಈ ಖಜಾನೆ. ಸೊ ಇವೆಲ್ಲ ಲೈಕ್ ಆಗಿನ ಕಾಲದ ರಾಜ ಇದ್ದರು. ಪ್ರೂಫ್ ತೋರಿಸುತ್ತೆ ನಮಗೆ.
ಯಾರೂ ಹೋಗಬಾರ್ದು ಅಂತ ಹೇಳಿದೆ, ಫುಲ್ಲು ಜೇಲ್ ಥರ ಮಾಡಿದ್ದಾರೆ ಅದನ್ನು. ನೆಕ್ಸ್ಟ್ ನಾವು ಪೂಜೆ ಕೊಟ್ವಿ, ಅಲ್ಲಿ ಯಾರೋ ಒಬ್ಬರು ಪೂಜೆ ಮಾಡಿಸಿದ್ರು. ಸೊ ಅವ್ರ ಪೂಜೆ ಆದಮೇಲೆ ಲೈಕ್ ಒಂದು ಅರ್ಧ ಗಂಟೆ ಅದಾದಮೇಲೆ ನಮ್ಮ ಪೂಜೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಸ್ವಲ್ಪ ಟೈಮ್ ಅಷ್ಟೇ, ಅಂದರೆ ಲೈಕ್ ಬೆಳಗ್ಗೆ ಹೊತ್ತು ಅಷ್ಟೇ ಇವ್ರು ಮಾಡ್ಕೊಡೋದು ಈ ಪೂಜೆನ, ನಿಮ್ಗೆ ಯಾವ್ಯಾವ ಪೂಜೆ ಬೇಕೋ. ಸೊ ಗೈಸ್, ನಾನು ನಿಮ್ಗೆ ಏನು ಹೇಳಿದ್ದೆ ಗೊತ್ತಾ, ಇಲ್ಲಿ ವಿಶೇಷತೆ ಏನಂದರೆ, ಇಲ್ಲಿ ನೀವು ತುಪ್ಪ ಹಾಕಿದ್ರೆ ಶಿವಲಿಂಗದ ಮೇಲೆ ಬೆಣ್ಣೆ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನಾವು ಸೈಂಟಿಫಿಕ್ ರೀಸನ್ ಆಗೋದ್ರೆ, ಈ ಕಲ್ಲು ತುಂಬ ಕೋಲ್ಡ್ ಇದ್ದರೆ ನಾವು ತುಪ್ಪ ಹಾಕಿದ್ರೆ ಅದು ಬೆಣ್ಣೆ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದನ್ನು ಕಂಡುಹಿಡಿದಿದ್ದಾರೆ ನಮ್ಮ ಸೈಂಟಿಸ್ಟು. ಬೆಣ್ಣೆ ಅಂತೂ ತುಂಬ ಚೆನ್ನಾಗಿತ್ತು. ಅಂದರೆ ನೀವು ಟೇಸ್ಟ್ ಮಾಡ್ಬೇಕಾದ್ರೆ ಆ ಬೆಣ್ಣೆನ ಲೈಕ್ ಆ ಬೆಣ್ಣೆ ಲೈಕ್ ಸ್ವಲ್ಪ ತುಪ್ಪ ಥರ ಟೆಕ್ಸ್ಚರ್ ಥರ ಇರ್ತಿತ್ತು. ಲೈಕ್ ಅದ್ರ ಮೇಲೆ ಹಾಕಿದಾಗ ಯಾಕೆ ಕೋಲ್ಡ್ನೆಸ್ಸಿಗೆ ಅದು ಬೆಣ್ಣೆಯಾಗಿ ಕನ್ವರ್ಟ್ ಆಗುತ್ತೆ. ಈ ನೀವು ಪೂಜೆ ಮಾಡಿಸಿದ್ರೆ ಬೆಣ್ಣೆ ಮೇಲೆ ಪಂಚಾಮೃತ ಎಲ್ಲ ಹಾಕಿರ್ತಾರಲ್ಲ, ನೋಡಿ ಗೈಸ್, ನೀವು ಅಲ್ಲಿ ನೋಡ್ಬೋದು ಫ್ರೂಟ್ಸ್ ಎಲ್ಲ ಮಾಡಿರ್ತಾರೆ, ಅದಕ್ಕೆಲ್ಲ ಪೂಜೆ ಮಾಡಿ ನಮಗೆ ಲಾಸ್ಟ್ಗೆ ಕೊಡ್ತಾರೆ. ಸೊ ಗೈಸ್, ಪೂಜೆ ಮುಗಿತು. ಪೂಜೆ ಮುಗಿದ ನಂತರ ನಾವು ಪ್ರಸಾದ ತಿಂದ್ವಿ. ಇಲ್ಲಿ ನೀವು ನೋಡ್ತಿರೋ ದೇವರು ವೀರಭದ್ರ ಸ್ವಾಮಿ ಅಂತ. ಇವರು ಆದಿಶಕ್ತಿ ಇದೆಲ್ಲ, ಅಂದರೆ ವಾನವದೇವಿ, ಆದಿಶಕ್ತಿ ವಾನವದೇವಿ ಅವ್ರ ಮಗ ಇವರು. ಸೊ ನೀವು ಈ ಕಡೆ ನೋಡ್ಬೋದು ಪಾತಾಳಗಂಗೆ ಅಂದರೆ ಅಲ್ಲಿ ಒಂದು ವಿಚಿತ್ರವಾದ ಕಥೆನೇ ಇದೆ. ಆದಿಶಕ್ತಿ ವಾನವದೇವಿ ಮತ್ತು ಇವರು ರಕ್ತಬೀಜಾಸುರ ರಾಕ್ಷಸನಿಗೆ ಸಂಹಾರ ನೀಡಿತು. ಆವಾಗ ಆದಿಶಕ್ತಿ ವಾನವದೇವಿ ಗೆದ್ದ ನಂತರ ಅವ್ರಿಗೆ ಬಾಯಾರಿಕೆ ಆಯಿತು. ಬಾಯಾರಿಕೆ ಆದಾಗ ಅವರಲ್ಲಿ ನೀವು ಒಳಗಡೆ ಹೋದಾಗ ಒಂದು ಬಂಡೆ ಕಾಣಿಸ್ತಿದೆಯಲ್ಲ, ಅವ್ರಿಗೆ ಬಾಯಾರಿಕೆ ಆಯಿತು. ಬಾಯಾರಿಕೆ ಆದಾಗ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆವಾಗ ಅವರು ಆ ಬಂಡೆಯನ್ನು ಸೀಳ್ದಾಗ ಅವ್ರಿಗೆ ಗಂಗೆ ಉಕ್ಕಿ ಬಂದಳು. ಸೊ ನೀವಲ್ಲಿ ನೋಡ್ತಿದ್ದೀರಲ್ಲ ನೀರು. ಮತ್ತು ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ಇಲ್ಲಿ ಬಿಸಿಲುಗಾಲದಲ್ಲಿ ಇಲ್ಲಿ ನೀರು ಜಾಸ್ತಿ ಆಗುತ್ತೆ, ಮಳೆಗಾಲದಲ್ಲಿ ನೀರು ಕಮ್ಮಿ ಆಗುತ್ತೆ. ಆಮೇಲೆ ಈ ಆದಿಶಕ್ತಿ ವಾನವದೇವಿ ಏನು ಮಾಡಿದ್ಲು, ಈ ಗಂಗೆ ಬರಬಾರ್ದು, ಅವ್ರ ಹಿಂದೆ ಬರಬಾರ್ದು, ಬಂದರೆ ಅವಾಗ ಅಲ್ಲಿ ವಿಲೇಜಸ್ ಎಲ್ಲ ಇರುತ್ತಲ್ವಾ, ಅಂದರೆ ಹಳ್ಳಿಗಳು, ಅಲ್ಲೆಲ್ಲ ನೀರು ನುಗ್ಬಿಡುತ್ತೆ ಅಂತ ಹೇಳಿ ಅದಕ್ಕೆ ಅವರಲ್ಲಿ ಹೋಗಲಿಲ್ಲ. ಅಂದರೆ ಆ ಗಂಗೆಗೆ ಶಾಪ ಕೊಟ್ಟರು, ನೀನು ಬರಬಾರ್ದು ನನ್ನ ಹಿಂದೆ ಅಂದ್ಬಿಟ್ಟು ಶಾಪ ಕೊಟ್ಟರು, ನೀನು ಎಷ್ಟೇ ಆದರೂ ಈ ಬಾಗಿಲಲ್ಲೇ ನೀನು ಉಕ್ಕರಿಬೇಕು ಅಂತೇಳಿ. ಆಮೇಲೆ ಶಾಪ ಕೊಟ್ಟಾಗ ಅವ್ರ ವೀರಭದ್ರ ಸ್ವಾಮಿ ಅವ್ರ ಮಗನೂ ಕೂಡ ಕಾವಲಾಗಿ ಅಲ್ಲೇ ಇಟ್ಟರು. ಈ ಬಾವಿ ನೀವು ನೋಡ್ತಿದ್ದೀರಲ್ಲ 12 ಕಿಲೋಮೀಟ್ರ್ ಇದೆ. ಇಲ್ಲಿರೋ ನಿಮ್ಮ ಮಾಗಡಿ ತಾಲೂಕಿದೆಯಲ್ಲ, ಅಲ್ಲಿಂದ ಇಲ್ಲಿವರೆಗೂ ಸುರಂಗ ಕೂಡ ಮಾಡಿದ್ದಾರೆ. ಈ ಸುರಂಗ ಹೇಗೆ ಮಾಡಿದ್ರು ಅಂದರೆ, ಯಾರೋ ಮಕ್ಕಳಾಗಲಿ ಹಸ್ಕೊಂಡಿದ್ರಂತೆ, ನನಗೇನೋ ಮಗು ಆದರೆ ನಾನಿಲ್ಲಿ ಬಂದು ನನ್ನ ಮಗು ನಿನಗೆ ಅರ್ಪಿಸ್ತೀನಿ ಅಂತ. ಅವ್ರಿಗೆ ಮಗು ಕೂಡ ಆಯಿತು. ಮಗು ಆದ ನಂತರ ಈ ಮಗು ಇಲ್ಲಿ ಬಿಟ್ಟಿದ್ದಕ್ಕೆ ಪಾತಾಳಗಂಗೆನಲ್ಲಿ, ಈ ಮಗು ನಮಗೆ ಅಂತರ್ಗಂಗೆನಲ್ಲಿ ಸಿಕ್ತು. ಸೊ ಇವೆಲ್ಲ ವಿಚಿತ್ರ ಕಥೆಗಳು ಅಷ್ಟೇ. ಬಾಯಿ ಬೆಟ್ಟ ದೊಡ್ಡದಾಗಿ ಇಟ್ಬಿಟ್ಟಿದ್ದಾರೆ. ಅಮ್ಮ ಪೂಜೆ ಎಲ್ಲ ಮಾಡಿಸಿದ್ರು, ಪಂಚಾಮೃತ ಅಭಿಷೇಕ ಅಷ್ಟೇ. ಹೋಗ್ತಾ ಇದ್ವಿ.
ಕಲ್ಯಾಣಿ ಹತ್ರ ಹೆಂಗೆ ಹೋಗೋದು ಇದಕ್ಕೆ ಇನ್ನು ನೆಲ್ಲಿಕಾಯಿಗಳು ಚೆನ್ನಾಗಿರುತ್ತೆ. ನಾನು ಅಂದೆ ಮೇಲೆ ತೊಗೊಳ್ಳೋಣ ಅಂತ ನಮ್ಮ ಅಪ್ಪಮ್ಮ ಕೆಳಗೆ ಸಿಗುತ್ತೆ, ಸುಮ್ಮನೆ ಇಲ್ಲಿ ಯಾಕೆ ತೊಗೊತೀಯ ಅಂತ. ನಾನೇನು ಚಿಕ್ಕ ಮಗುನ ಹಿಡ್ಕೊಳ್ಳಂತೆ ಹಿಂದೆ ತೊಗೊಳ್ಳೋಣ ಅಂತ ಮಾತೆ ಕೇಳೋಣ. ಆಯ್ತಪ್ಪ. ಸೊ ಗಾಯ್ಸ್ ನಾವು ತಿಂಡಿ ತಿಂದಾದ್ಮೇಲೆ ಕಲ್ಯಾಣಿ ಹತ್ರ ಕೂಡ ಹೋಗಿದ್ವಿ. ಅಲ್ಲಿ ನಾನು ವಿಡಿಯೋ ಮಾಡೋದೇ ಮರ್ತೋಗಿದ್ದೆ. ಸೊ ನೆಕ್ಸ್ಟ್ ಟೈಮ್ ಹೆಂಗಿದ್ರು ಬಂದೇ ಬರ್ತೀವಿ. ನಮ್ಮ ಅಣ್ಣನ ಕೂಡ ಕರ್ಕೊಂಡು ಬರ್ತೀವಿ. ಯಾಕಂದರೆ ಇವಾಗ ನಾವು ದೇವಸ್ಥಾನ ಅಂದರೆ ಮೇಲೆ ಬಸವಣ್ಣ ಹತ್ರ ಹೋಗಿರಲಿಲ್ಲ. ನೆಕ್ಸ್ಟ್ ಟೈಮ್ ಅಂತೂ ನಾನು ಹೋಗ್ತೀನಿ, ಏನೇ ಆಗಿಬಿಡಲಿ ನಿಮ್ಗೆ ತೋರಿಸ್ತೀವಿ. ಸೊ ಗಾಯ್ಸ್ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಟು ಆಲ್ ಯರ್ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಪಕ್ಕ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ಬಾಯ್ ಬಾಯ್ ಆ್ಯಂಡ್ ಹ್ಯಾಪಿ ಶಿವರಾತ್ರಿ ಟು ಆಲ್. ಸೊ ತಿಂಡಿ ತಿಂದಾದ್ಮೇಲೆ ಬಾಯ್ ಬಾಯ್.